ಮಧುಗಿರಿ ವಿಧಾನಸಭಾ ಕ್ಷೇತ್ರ 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಇಲ್ಲಿಯವರೆಗೂ ನಡ್ಕೊಂಬಂದಿರತಕ್ಕಂಥ ಚುನಾವಣೆಗಳಲ್ಲಿ 2008ರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮಗೆ ಆಶೀರ್ವಾದ ಮಾಡಿದ್ರಿ. ಆದರೆ ನಿಮಗೆ ಗೊತ್ತಿದೆ ಅವತ್ತಿನ ರಾಜಕಾರಣದ ಬೆಳವಣಿಗೆಗಳು ಯಾವ್ಯಾವ ರೀತಿ ಆಯಿತು ಅಂತಕ್ಕಂಥದ್ದು. ಮತ್ತು ನಾನೇನು ಅದನ್ನು ಪುನರ್ರಚಿಸ್ಲಿಕ್ಕೆ ಹೋಗೋದಿಲ್ಲ. ಅವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ವೀರಭದ್ರಣ್ಣನವ್ರನ್ನ 2008ರಲ್ಲಿ ಏನು ಈ ಮಧ್ಯದಲ್ಲಿ ಉಪಚುನಾವಣೆ ನಡಿಬೇಕಾದಂಥ ಒಂದು ಸನ್ನಿವೇಶ ನಮ್ಮ ಮುಂದೆ ಎದುರಾಯಿತು. ಆ ಸಂದರ್ಭದಲ್ಲಿ ವೀರಭದ್ರಣ್ಣನವ್ರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಪಕ್ಷ ತೀರ್ಮಾನ ಮಾಡಿತ್ತು. ಆದರೆ ವೀರಭದ್ರಣ್ಣನವರು ಸರ್ಕಾರದಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾಯಿದ್ರು. ಅವರು VRS ತಗೊಳ್ಳಿಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಇಂದಿನ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರ ಹಾಗೂ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರ ನಿರ್ಧಾರ ತೀರ್ಮಾನ ಅಂತಿಮವಾಗಿ ಪಕ್ಷದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ತಾಲೂಕಿನ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ತಾವೆಲ್ಲ ತಬ್ಲಿಗಳಾಗಬಾರ್ದು. ಯಾವ ಕಾರಣಕ್ಕೂ ಕ್ಷೇತ್ರದಲ್ಲಿ ಮಧುಗಿರಿ ತಾಲೂಕಿನಲ್ಲಿ ಜನತಾದಳ ಪಕ್ಷ ತನ್ನ ಬೇಸನ್ನು ಕಳ್ಕೊಳ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಕೊನೆಯ ಹಂತದಲ್ಲಿ, ಕೊನೆಯ ಕಾಲಘಟ್ಟದಲ್ಲಿ ನೀವುಗಳೆಲ್ಲ ಒತ್ತಾಯ ಮಾಡಿ ಆದಂಥ ಒಂದು ತೀರ್ಮಾನ, ನಿರ್ಧಾರ, ನನ್ನ ತಾಯಿಯವರು ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು. ಬಹುಶಃ ರಾಜ್ಯದಲ್ಲಿ ಅವತ್ತು ನಡೆದಂಥ ಉಪಚುನಾವಣೆಗಳ ಪೈಕಿ 3-3.5 ಸಾವಿರ ಅಂತರದಿಂದ ಅನಿತಾ ಕುಮಾರಸ್ವಾಮಿ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಮಧುಗಿರಿ ಕ್ಷೇತ್ರದಲ್ಲಿ ಆಯ್ಕೆಯಾದರು. ಅಲ್ಲಿಂದ ಅವರ ಕಾಲಘಟ್ಟದಲ್ಲಿ ಸಾಕಷ್ಟು ಕಾಮಗಾರಿಗಳು, ಕೆಲಸ ಕಾರ್ಯಗಳು, ಬಹುಮುಖ್ಯವಾಗಿ ಯಾವುದೇ ಕ್ಷೇತ್ರದಲ್ಲಿ ಒಂದು ರೀತಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ದಿರ ಒಂದು ಆರೋಗ್ಯಕರವಾದಂಥ ಒಂದು ಸನ್ನಿವೇಶ ಈ ಕ್ಷೇತ್ರದಲ್ಲಿ ಅನಿತಾ ಕುಮಾರಸ್ವಾಮಿ ಅವರ ಕಾಲಘಟ್ಟದಲ್ಲಿ ನಾವು ನೋಡಿದ್ವು. ಆದರೆ ಈಗೇನಾಗಿದೆ, ಈಗ ಸಮಸ್ಯೆ ಎಲ್ಲಿಗೆ ಬಂದು ನಿಂತಿದೆ? ಇವತ್ತು ಈ ಕ್ಷೇತ್ರದಲ್ಲಿ ಪರಿಸ್ಥಿತಿ ಏನಾಗಿದೆ? ಕೃಷಿ ಇಲಾಖೆಯಲ್ಲಿ ಒಬ್ಬರು ಡಿ ಗ್ರೂಪ್ ನೌಕರರು ನರಸಿಂಹಮೂರ್ತಿ ಅಂತ, ಈಗ ನನಗೆ ಹೆಸರು ಹೇಳ್ತಾ ಇದ್ರು, ಜನತಾದಳ ಪಕ್ಷದ ಅಭಿಮಾನಿ. ತಪ್ಪ? ಒಂದು ಪಕ್ಷದ ಮೇಲೆ ಅಭಿಮಾನ ಇಟ್ಕೊಳ್ಳೋದು ತಪ್ಪ? ನೀವು ಸರ್ಕಾರದಲ್ಲಿ ನೌಕರರಾಗಿ ನೀವೇನು ಬಂದು ನಮ್ಮ ಪಕ್ಷದ ಪರವಾಗಿ ನೀವು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ ಅಂತಕ್ಕಂಥದ್ದಾದರೆ ಆಯ್ತಪ್ಪ, ನೀವು ಪ್ರಶ್ನೆ ಮಾಡಿ. ಬಡವ ನರಸಿಂಹಮೂರ್ತಿ ಏನಪ್ಪ ಡಿ ಗ್ರೂಪ್ ನೌಕರ ಆಗಿ ಆ ಬರ್ತಕ್ಕಂಥ ದುಡ್ಡಲ್ಲಿ ಅವರ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ರು. ಈಗ ಅಂಥ ಒಬ್ಬ ಮುಗ್ಧನ ಮೇಲೆ, ಅಂಥವ್ರ ಮೇಲೆ, ಅಂಥ ವ್ಯಕ್ತಿ ಮೇಲೆ ಇವತ್ತು ಟಾರ್ಗೆಟ್ ಮಾಡಿ ಜನತಾದಳ ಪಕ್ಷದಲ್ಲಿ ಗುರುತಿಸ್ಕೊಬಿಟ್ಟವ್ರೆ, ಜನತಾದಳ ಪಕ್ಷದ ಅಭಿಮಾನಿ. ಇದನ್ನು ಮಾಡಿ ನೀವು ಪಾಪ ಆ ಅಮಾಯಕನ್ನ ಬಲಿಪಶು ಮಾಡಿ ಅವನ್ನ ಟಾರ್ಗೆಟ್ ಮಾಡಿ ಕಿತ್ತು ಬಿಸಾಕಿದಿರಲ್ಲ. ಇಲ್ಲಿರ್ತಕ್ಕಂಥ ಶಾಸಕರು ಬಹಳ ಹಿರಿಯಕರಿದ್ದಾರೆ. ಅವರ ಹಿರಿತನದ ಮೇಲೆ ನನಗೆ ಗೌರವ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಅವರ ಹಿರಿತನಕ್ಕೆ ನಾನು ಗೌರವ ಕೊಡ್ತೇನೆ. ಆದರೆ ಈ ರೀತಿ ದಬ್ಬಾಳಿಕೆ, ದೌರ್ಜನ್ಯ, ಅಹಂಕಾರ ಎಷ್ಟು ದಿನ ಮಾಡ್ತೀರಿ? ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳಲ್ಲಿ ಎಂಥ ಬಲಿಷ್ಠನ ಬೇಕಾದರೂ ಉಲ್ಟಾ ಸೀದಾ ಮಾಡ್ತಕ್ಕಂಥ ಶಕ್ತಿ, ಆ ಸಾಮರ್ಥ್ಯ ತಾಲೂಕಿನ ಪ್ರತಿಯೊಬ್ಬ ಪ್ರಬುದ್ಧ ಮತದಾರ ತಂದೆ ತಾಯಂದ್ರುಗಳು ಇಲ್ಲಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ದಯವಿಟ್ಟು ಹಿಟ್ಲರ್ ಕಾಲದ ರಾಜಕಾರಣ ಮಾಡಬೇಡಿ. ಇಲ್ಲಿ ಯಾರು ಕೂಡ ನಿಮ್ಮ ದರ್ಪಕ್ಕೆ, ನಿಮ್ಮ ಧಮಕಿಗಳಿಗೆ, ನೀವು ಟಾರ್ಗೆಟ್ ರಾಜಕಾರಣಕ್ಕೆ ಇಲ್ಲಿ ಯಾರು ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ವೀರಭದ್ರಣ್ಣನವರಿಗೆ ದಯಮಾಡಿ ಒಂದು ಈ ವೇದಿಕೆಯಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. 3 ಬಾರಿ ಚುನಾವಣೆಯನ್ನೇ ಎದುರಿಸಿದ್ದಾರೆ ವೀರಭದ್ರಣ್ಣನವರು. 18ರಲ್ಲಿ ಚುನಾವಣೆ
ಪ್ರಚಂಡ ಬಹುಮತದಿಂದನೇ ಗೆದ್ದಿದ್ದಾರೆ, ಕಮ್ಮಿ ಅಂತ ಏನಲ್ಲ. ವೀರಭದ್ರಣ್ಣನವರೇ, ನೀವು 3 ಸಲ ಚುನಾವಣೆಗೆ ನಿಂತು 1 ಸಲ ಗೆದ್ದಿದ್ದೀರಿ. ನಾನು 3 ಸಲಿನೂ ರಾಜಕೀಯ ಷಡ್ಯಂತ್ರಕ್ಕೆ ಬಲಿಪಶು ಮಾಡಿದಾರೆ. ನಿನ್ನ ಇನ್ನೂ ಬೀದಿಲಿ ಓಡಾಡ್ತಾ ಇದ್ದೀನಲ್ಲ, ನಾನು ಇನ್ನೂ ಪಕ್ಷ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀನಲ್ಲ. ದಯವಿಟ್ಟು ಛಲ ಕಳ್ಕೊಳ್ಳೋದು ಬೇಡಣ, ಹಠ ಕಳ್ಕೊಳ್ಳೋದು ಬೇಡ. ಇದು ನನ್ನ ಪ್ರಶ್ನೆ ಆಗಲಿ ಅಥವಾ ಮತ್ತೊಬ್ಬರ ಪ್ರಶ್ನೆ ಆಗಲಿ ಅಲ್ಲ. ಇದು ಸಹಸ್ರಾರು ಸಂಖ್ಯೆಯಲ್ಲಿ ಈ ಪಕ್ಷವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರುಗಳ ಪ್ರಶ್ನೆ ಇದು. ಅವ್ರಿಗೆ ನಾವು ರಕ್ಷಣೆ ಕೊಡಬೇಕಾಗಿದೆ, ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ಕೆಟ್ಟ ಕೆಲಸಕ್ಕೆ ನಾವು ರಕ್ಷಣೆ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಏನು ತಪ್ಪೇ ಮಾಡದಿರತಕ್ಕಂಥ ಅಮಾಯಕ ಕಾರ್ಯಕರ್ತರ ಮೇಲೆ ಈ ರೀತಿ ದೌರ್ಜನ್ಯ ಎಸೆತಕ್ಕಂಥದ್ದು, ಇವೆಲ್ಲ ಆದಂಥ ಸಂದರ್ಭದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಜನತಾದಳ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ, ಮಧುಗಿರಿ ವಿಧಾನಸಭಾ ಕ್ಷೇತ್ರ ನಮಗೆ ಮಾತೃ ಕ್ಷೇತ್ರ ಇದ್ದಂಗೆ. ಯಾವ ಕಾರಣಕ್ಕೂ ನಿಮ್ಮನ್ನ ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ನೀವು ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ವೀರಭದ್ರಣ್ಣನವರು ನಾವು ಸುದೀರ್ಘವಾಗಿ ಮೊನ್ನೆ 15 ದಿನದಿಂದ ಮಾತನಾಡಿದ್ವು. ಸ್ವಲ್ಪ ಅವ್ರಿಗೆ ಎಲ್ಲೋ ಇನ್ನೂ ಮನಸ್ಸಿನಲ್ಲಿ ಯಾವ ರೀತಿ ಹೆಜ್ಜೆ ಹಾಕಬೇಕು, ಯಾವ ರೀತಿ ಒಂದು ವೇಗ ಕೊಡಬೇಕು ಅಂತಕ್ಕಂಥದ್ದು ಇನ್ನೂ ಅವರು ಡಿಸ್ಟರ್ಬೆನ್ಸಲ್ಲಿ ಇದ್ದಾರೆ, ಇಲ್ಲ ಅಂತ ಏನಿಲ್ಲ. ನಾನು ಅವರು ಕುತ್ಕೊಂಡು ಮುಕ್ತವಾಗಿ ಚರ್ಚೆ ಮಾಡಿದ್ದೀನಿ, ನಿಮಗೂ ಗೊತ್ತಿದೆ, ಹೌದಲ್ವೇ? ಇವತ್ತು ನೀವೆಲ್ಲ ನಮ್ಮ ಕುಟುಂಬದವರು, ನಿಮ್ಮ ಹತ್ರ ನೇರವಾಗಿ ನಾನು ಮಾತನಾಡಬೇಕಾಗ್ತದೆ. ಇವತ್ತು ನಾನು ರಾಜ್ಯ ಪ್ರವಾಸ ಮಾಡ್ತಾ ಇರೋ ಉದ್ದೇಶ ಏನು ಗೊತ್ತೇನಣ್ಣ? ನಿಮಗೆಲ್ಲ ಅನಿಸಿರ್ಬೋದು, ಇದೇನಪ್ಪ ಯಾವುದು ಚುನಾವಣೆನೇ ಇಲ್ಲವೇ, ಇನ್ನು 3 ವರ್ಷ ಅದೇ ಸಾರ್ವತ್ರಿಕ ಚುನಾವಣೆಗೆ, ವಿಧಾನಸಭಾ ಚುನಾವಣೆ 3 ವರ್ಷ ಅದೇ, ಜಿಲ್ಲಾ ಪಂಚಾಯತಿ ಚುನಾವಣೆ, ತಾಲೂಕ್ ಪಂಚಾಯತಿ ಚುನಾವಣೆ ಇನ್ನೂ ಘೋಷಣೆನೇ ಆಗಿಲ್ಲ, ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲದೆ. ಇದೇ ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ಹೊರಟುಬಿಟ್ಟವನೆಲ್ಲ ರಾಜ್ಯ ಪ್ರವಾಸ ಅಂತ ನಿಮ್ಗೆ ಅನಿಸಿರ್ಬೋದು. ನನಗೆ ತಮ್ಮಗಳ ಸಂಪರ್ಕ, ಸಂಬಂಧ, ಬಾಂಧವ್ಯ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರುಣೆ. ಅದಕ್ಕೋಸ್ಕರ ದೇವೇಗೌಡರು ಸಾಹೇಬರಿಗೆ ಅವ್ರ ಹೋರಾಟಕ್ಕೆ ಪ್ರತಿಫಲವಾಗಿ ಬೆನ್ನೆಲುಬಾಗಿ ನಿಂತಿದ್ದೀರಿ. ಕ್ಷೇತ್ರದ ಜನ ಕಾರ್ಯಕರ್ತರು ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಿ. ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಿ. ಅನಿರೀಕ್ಷಿತವಾಗಿ ಬಂದು ಚುನಾವಣೆ ನಿಂತಂತ ನಮ್ಮ ತಾಯಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಿ ಆಶೀರ್ವಾದ ಮಾಡಿದ್ದೀರಿ. ಎಲ್ಲಿ ಅಂತ ಹೋಗ್ಲಣ್ಣ, ನಿಮ್ಮ ಜೊತೆ ಇರ್ತೀನಷ್ಟೆ. ನನಗೆ ಅಣ್ಣ, ನನಗೆ ನನ್ನ ಮುಂದೆ ಇರ್ತಕ್ಕಂಥ ಸವಾಲು ನಿಮಗೆ ತಿಳಿಸ್ಬಿಡ್ತೀನಿ. ನಿಖಿಲ್ ಕುಮಾರಸ್ವಾಮಿಗೆ ಒಬ್ಬ ಸಂಸದ ಆಗಬೇಕು, ಒಬ್ಬ ಶಾಸಕ ಆಗ್ತಕ್ಕಂಥದ್ದು ಇವೆರಡೇ ಗುರಿ ಅಂತಕ್ಕಂಥದ್ದಾದರೆ 24 ತಾಸು ಯಾವುದಾದ್ರೂ ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಮದುವೆ, ಸಾವು ನೋವು ಎಲ್ಲ ಕಾರ್ಯಕ್ರಮಗಳು ಗುರ್ಸ್ಕೊಂಡು ಓಡಾಡಿದ್ರೆ ನನಗಿರ್ತಕ್ಕಂಥ ರಾಜಕೀಯದ ಇತಿಹಾಸಕ್ಕೆ 100ಕ್ಕೆ 100 ಜನ ಆಶೀರ್ವಾದ ಮಾಡ್ತೀರಿ. ಆದರೆ ನನ್ನ ಮೊದಲನೇ ಚುನಾವಣೆ ಸೋಲು ಯಾವ ರೀತಿ ಆಯಿತು ನೋಡಿದ್ದೀರಿ. ಎಲ್ಲ ಸೇರ್ಕೊಂಡ್ರು, ಮುಗಿಸಿದ್ರು. ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳ ಮಗನ್ನ ಮುಗಿಸಿದ್ರೆ ಸರ್ಕಾರ ಕೆಡಬಹುದು ಅಂತ ಎಲ್ಲ ಸೇರ್ಕೊಂಡ್ರು. ಇಂಥವ್ರು ಬಿಟ್ಟರು ಅನ್ನೋದಿಲ್ಲ, ನಿಂತ್ಕೊಂಡ್ರು. ಇನ್ನು ರಾಮನಗರ ಅಲ್ಲಿ ಪಾಪ ನಮ್ಮ ಜಿಲ್ಲೆನಲ್ಲಿ ಒಂದಷ್ಟು ಜನ ಮಹಾನ್ ನಾಯಕರಿದ್ದಾರೆ, ಇಲ್ಲವರಲ್ಲ, ಅವ್ರಿಗೂ ಮೀರಿ ಒಂದು ಹೆಜ್ಜೆ ಮಹಾನ್ ನಾಯಕರುಗಳು ಬೆಳೆದ್ಬಿಟ್ಟವ್ರು ಪಾಪ ನಮ್ಮ ಜಿಲ್ಲೆಯಲ್ಲಿ. ಅವರು ಅದೇ ಕತೆ ಪಾಪ. ರಾತ್ರೋರಾತ್ರಿ ಪರಿಶಿಷ್ಟ ವರ್ಗದ, ಪರಿಶಿಷ್ಟ ಜನಾಂಗದ ಕೆಲವೊಂದಷ್ಟು ಸಮುದಾಯನ ಟಾರ್ಗೆಟ್ ಮಾಡ್ಕೊಂಡು ಅದೆಂಥದೋ ಕೂಪನ್ ಕಾರ್ಡು 5,000 ರೂಪಾಯಿ ಸಿಗ್ತದೆ ನಿಮಗೆ ರೇಷನ್ನು, ನನಗೆ ಓಟ್ ಹಾಕ್ಬಿಟ್ರೆ ಅಂತ ಯಾಮಾರಿಸಿದ್ರು. ಪಾಪ ತುಂಬ ಜನ ಮುಗ್ಧರು ಆ ಕೂಪನ್ ಕಾರ್ಡ್ ತಗೊಂಡ್ರು. ನಮಗೆ ರೇಷನ್ ಸಿಗ್ತದೆ ಒಂದು 5,000 ರೂಪಾಯಿ. ಪಾಪ ಅವ್ರ ಜೀವನ 5,000 ರೂಪಾಯಿ ಅವ್ರಿಗೆ ದೊಡ್ಡದು. ನಾನು ತಪ್ಪು ಅಂತ ಹೇಳಲಿಕ್ಕಿಲ್ಲ, ನಾನು ಜನಗಳ ಮೇಲೆ ದೂಷಣೆ ಮಾಡಲಿಕ್ಕಿಲ್ಲ. ಅವ್ರಿಗೆ ಅವತ್ತು ದೊಡ್ಡದಿತ್ತು, ಮಾಡಿದರು. ಅಂತಿಮವಾಗಿ ಪಾಪ ಮುಗ್ಧ ಜನತೆ ಮತ ಹಾಕಿಸ್ಕೊಂಡಂಥ ಮಹಾನುಭಾವ 5,000 ರೂಪಾಯಿ ಟೋಕನ್ನು ಇಲ್ಲ, ಕೂಪನ್ನು ಇಲ್ಲ, ರೇಷನ್ನು ಇಲ್ಲ, ಓಡೋದ ಸುಮ್ಮನೆ ಓಡಾಡ್ಕೊಂಡು ಅವನೀಗ.
ಮತ್ತಿಲ್ಲಿ ಚನ್ನಪಟ್ಟಣದ ಉಪಚುನಾವಣೆ. ತಿಪ್ಪೇಸ್ವಾಮಣ್ಣವರು ಕುಂತವ್ರೆ ಹಿರಿಯಕರು. ನಾನು ನಿಂತ್ಕೋಬೇಕು ಅಂದಿದ್ರೆ ಈ ಸಲ ಮಂಡ್ಯದಲ್ಲಿ ಸಂಸತ್ ಚುನಾವಣೆಗೆ ಕಾರ್ಯಕರ್ತರ ಸಭೆ ನಡೀತು. ಅಂಬೇಡ್ಕರ್ ಭವನದಲ್ಲಿ ಮಂಡ್ಯದಲ್ಲಿ ಕಾರ್ಯಕರ್ತರು ಜಿಲ್ಲೆಯಿಂದ ಬಂದಿದ್ರು. ಏನು ನನ್ನ ಕಾಲರ್ ಪಟ್ಟಿ ಒಂದು ಹಿಡ್ದಿಲ್ಲ ಅಷ್ಟೇ. ಕಾರ್ಯಕರ್ತರು ಆ ಲೆವೆಲ್ಗೆ ನನ್ನ ಮೇಲೆ ಚಾರ್ಜ್ ಮಾಡಿದರು. ನೀವು ನಿಂತ್ಕೋಬೇಕು, ನಿಮಗೆ ಮೋಸ ಆಗಿದೆ, ಜನ ನಿಮ್ಮ ಮೋಸಕ್ಕೆ ಉತ್ತರ ಕೊಡ್ತಾರೆ, ನಿಮ್ಮ ಮೂಲಕ ನಾವು ಉತ್ತರ ಕೊಡಬೇಕು ಅಂದರು. ನಾನು ಹೇಳಿದೆ ಬೇಡಣ್ಣ, ಒಂದ್ಸಲಿ MLA ನಿಂತ್ಕೊಳ್ಳೋದು, ಒಂದ್ಸಲಿ MP ನಿಂತ್ಕೊಳ್ಳೋದು, ಒಂದ್ಸಲಿ ಕ್ಷೇತ್ರ ಬದಲಾವಣೆ ಮಾಡೋದು ಚೆನ್ನಾಗಿ ಕಾಣಲ್ಲ. ಈಗ ನನಗಿನ್ನೂ ವಯಸ್ಸಿದೆ, ಕಾಯ್ತೀನಿ, ನಾನು ಪಕ್ಷ ಕಟ್ಟಬೇಕು, ಈಗ ನನ್ನ ಮೇಲೆ ಒತ್ತಡ ಏರಬೇಡಿ ಅಂತ ಹೇಳಿದೆ. ತದನಂತರ ಬೇರೆ ದಾರಿ ಇಲ್ದಿರ ಕುಮಾರಣ್ಣವ್ರನ್ನ ಕರ್ಕೊಂಡೋಗಿ ನಿಲ್ಲಿಸ್ಕೊಂಡ್ರು. ಆದರೆ ಇವತ್ತು ಕುಮಾರಣ್ಣವರು ನಿಮಗೆ ಗೊತ್ತಿದೆ, ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೊಂದು ಅವಕಾಶ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಇವತ್ತು ನನಗೆ ಈ 3 ವರ್ಷ ಸಮಯಾವಕಾಶ ಏನಿದೆ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ, ನಾನು ಮುಂದಿನ ಚುನಾವಣೆ ಬಗ್ಗೆ ಮಾತಾಡಲ್ಲ. ನನಗೆ ಆಸಕ್ತಿ ಇರ್ತಕ್ಕಂಥದ್ದು ಮೊದಲು ಗ್ರಾಮ ಪಂಚಾಯಿತಿ ಚುನಾವಣೆ, ತಾಲೂಕ್ ಪಂಚಾಯಿತಿ ಚುನಾವಣೆ, ಜಿಲ್ಲಾ ಪಂಚಾಯಿತಿ ಚುನಾವಣೆ. ಏಕೆಂದರೆ ರಾಜಕಾರಣದ ಬೇರು ಗ್ರಾಮ ಪಂಚಾಯಿತಿ. ರಾಜಕಾರಣ ಹುಡ್ತಕ್ಕಂಥದ್ದೇ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ನಾವು ಹಿಡಿತ ಸಾಧಿಸಿದ್ರೆ 100ಕ್ಕೆ 100 ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಶಾಸಕರನ್ನ ಜನತಾದಳ ಪಕ್ಷ ಗೆಲ್ಲಿಸ್ತಕ್ಕಂಥ ಸಾಮರ್ಥ್ಯ ನಿಮ್ಮಂಥವರಲ್ಲಿದೆ. ಹಾಗಾಗಿ ನಾನು ಈ ರಾಜ್ಯ ಪ್ರವಾಸ ಕೈಗೆತ್ಕೊಂಡಿದ್ದೀನಣ್ಣ. ನಾನು ಒಂದು ಮಾತನ್ನ ಹೇಳ್ತೇನೆ. ಭಾಳ ಜನ ಇವತ್ತು ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು ಈ ವೇದಿಕೆಯಲ್ಲಿದ್ದೀರಿ, ವೇದಿಕೆ ಮುಂಭಾಗದಲ್ಲಿದ್ದೀರಿ. ಯುವಕರು ರಾಜಕಾರಣಕ್ಕೆ ಬರಬೇಕು. ಒಂದು ಕ್ರಾಂತಿಕರವಾದಂಥ ಒಂದು ಬದಲಾವಣೆ ಈ ಸಮಾಜದಲ್ಲಿ ಏನಾದ್ರು ಕಾಣಬೇಕು ಅಂದರೆ ಹೊಸ ಯುಗ, ಹೊಸ ಆಲೋಚನೆಗಳು ಬರಬೇಕು ರಾಜಕಾರಣಕ್ಕೆ. ಹೆದರಬೇಡಿ, ಹಿಂಸರಿಬೇಡಿ. ನಿಮ್ಗೆ ಯಾವ ಹಿನ್ನೆಲೆ ಬೇಕಾಗಿಲ್ಲ. ನಿಮ್ಮ ಮನಸ್ಸಲ್ಲಿ ಉದ್ದೇಶ ಒಳ್ಳೇದಿದ್ರೆ ಜನಗಳ ಪರವಾಗಿರಿ, ಜನಗಳಿಗೋಸ್ಕರ ಯೋಚನೆ ಮಾಡಿ, ಜನರ ಜೊತೆಗಿರಿ, ಜನರ ಜೊತೆ ಬೆರೀರಿ. 100ಕ್ಕೆ 100 ಜನ ನಿಮ್ಮನ್ನು ಮೇಲೆತ್ತಾರೆ. ಈ ಪಕ್ಷ ನಿಮ್ಮನ್ನು ಗುರುತಿಸುತ್ತೆ. ಟಿಕೆಟ್ ಕೊಡ್ತೀವಿ, ದಯವಿಟ್ಟು ಮುಂದೆ ಬನ್ನಿ. ಆದರೆ ಹಿರಿಯಕರ ಆಶೀರ್ವಾದ ತಗೊಳ್ಳಿ, ಹಿರಿಯಕರ ವಿಶ್ವಾಸದಲ್ಲಿ ಇಟ್ಕೊಳ್ಳಿ, ಅವ್ರನ್ನ ಮಾರ್ಗದರ್ಶಕರಾಗಿ ಕಾಣಿ ಯಾವಾಗಲೂ. ಒಂದನ್ನು ಮರಿಬೇಡಿ ಅಷ್ಟೇ. ಆದರೆ ಯುವಕರು ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ. ನಾನು ಹೇಳ್ತೀನಿ, ಇಲ್ಲಿ ತುಂಬ ಜನ ಮಹಿಳೆಯರು ಇದ್ದೀರಮ್ಮ, ಜನತಾದಳ ಪಕ್ಷದ ಮುಖಂಡರುಗಳು, ತಾವೆಲ್ಲ ಹಿರಿಯಕರು, ಎಲ್ಲ ನಮ್ಮ ತಾಯಿ ವಯಸ್ಸಿನವ್ರು ಕೂತಿದ್ದೀರಿ. ತಾವೆಲ್ಲ ಒಂದು ಮಹಿಳೆಯರ ಒಂದು ಟೀಮನ್ನು ಕಟ್ಕೊಳ್ಬೇಕಾಗ್ತದೆ. ಏಕೆಂದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆ ಗಂಡ ಐಕ್ಳಿಗಿಂತ ಹೆಣ್ಮಕ್ಳು 1% ಜಾಸ್ತಿ ಅವರೇ. ಹೆಣ್ಮಕ್ಳದೇ ಎಲ್ಲ ತೀರ್ಮಾನ. ಹೆಣ್ಮಕ್ಳು ಸಬಲರಾಗಬೇಕಲ್ವಾ? ಹೆಣ್ಮಕ್ಳು ಸಬಲೀಕರಣ ಅಂದರೆ ಏನು? 2,000 ರೂಪಾಯಿ ಅಷ್ಟೇ ಅಲ್ಲ, 2,000 ರೂಪಾಯಿ ಅಷ್ಟೇ ಅಲ್ಲ ಹೆಣ್ಮಕ್ಳು ಸಬಲೀಕರಣ ಅಂದರೆ. 2,000 ರೂಪಾಯಿ ನಾನು ವಿರೋಧಿಸ್ತಾ ಇಲ್ಲ. ಆದರೆ ನಿಮ್ಮನ್ನ ಸ್ವಂತವಾಗಿ ನಿಮ್ಮ ಕಾಲ ಮೇಲೆ ನಿಂತು ಸ್ವಾಭಿಮಾನದ ಬದುಕು ಕಾಣಬೇಕಲ್ವಾ ಮನುಷ್ಯ? ಅದು ಬೇಕಲ್ವಾ? ಅದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಪಂಚರತ್ನ ಕಾರ್ಯಕ್ರಮಗಳಂತಕ್ಕಂಥ ಕಾರ್ಯಕ್ರಮಗಳನ್ನ ಹಿಡಿದು ಕಳೆದ ಚುನಾವಣೆಯಲ್ಲಿ ಒಂದು ಯಾತ್ರೆಯನ್ನು ಮಾಡಿದರು. ಆ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಜನ ಇಲ್ಲಪ್ಪ ಇಂಥ ಕಾರ್ಯಕ್ರಮಗಳು ಕಾರ್ಯರೂಪಕ್ಕೆ ಬರಬೇಕಾಗಿತ್ತು ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನು ಈಗಲೂ ಚರ್ಚೆ ಮಾಡ್ತಾರೆ. ಆದರೆ ನಡೆದೋಗಿದೆ, ಅವಕಾಶಗಳು ಬರ್ತವೆ. ಒಂದೋಣ ಈಗಾಗಲೇ ಸಮಯಾವಕಾಶ ಜಾಸ್ತಿ ಆಗಿದೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ನನಗೆ ಗೊತ್ತಿದೆ, ಹಳ್ಳಿಗಳಲ್ಲಿ 4 ಗಂಟೆ ಆದಮೇಲೆ ಜಪಯ ಅಂದರೂ ಯಾರೂ ಇರೋದಿಲ್ಲ, ಎಲ್ಲ ಹಾಲು ಕರಿಯೋಕ್ಕೆ ಹೋಗ್ಬೇಕು, ಹಾಲು ಹಾಕೋಕ್ಕೆ ಹೋಗ್ಬೇಕು. ನಾನು ಚನ್ನಪಟ್ಟಣದಲ್ಲೂ ನೋಡಿದ್ದೀನಿ, 1000 ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತಾರೆ ಪ್ರತಿದಿನ. ಹಂಗಾಗಿ ನನಗೆ ಗೊತ್ತಿದೆ ಹಳ್ಳಿಗಳಲ್ಲಿ ನಮ್ಮ ರೈತರ ಪರಿಸ್ಥಿತಿ. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಆದರೆ ಈ ಪಕ್ಷ ಇವತ್ತೇನು ಉಳಿದಿದೆ, ಇವತ್ತು ವೇದಿಕೆ ಮುಂಭಾಗದಲ್ಲಿರ್ಬೋದು, ವೇದಿಕೆಯಲ್ಲಿರ್ಬೋದು, ಬಹುಸಂಖ್ಯೆಯಲ್ಲಿ ನಾನು ನೋಡ್ತಾ ಇರ್ತಕ್ಕಂಥದ್ದು ದೇವೇಗೌಡರು ಸಾಹೇಬರು, ಕುಮಾರಣ್ಣನ ವಯಸ್ಸಿನ ಕಾಲ್ಗಡ್ದ ಹಿರಿಯಕರು. ತಾವೆಲ್ಲರೂ ಪಕ್ಷದ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ, ನಂಬಿಕೆ ಇಟ್ಟಿದ್ದೀರಿ, ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡಿದ್ದೀರಿ. ಏಳು ಬೀಳನ್ನು ಕಂಡ್ರೂ ಕೂಡ ಪಕ್ಷ ಬಿಟ್ಟು ಹೋಗಿಲ್ಲ ನೀವು.
ಇನ್ನು ಎಷ್ಟೇ ನಿಮಗೆ ಟಾರ್ಗೆಟ್ ರಾಜಕಾರಣ ಮಾಡಿದ್ರು ನಾ ಜನತಾದಳ ಪಕ್ಷ ಬಿಟ್ಟು ಹೋಗೋದಿಲ್ಲ, ನಾನು ರಕ್ತದಲ್ಲಿ ಅರಿತಕ್ಕಂಥದ್ದೇ ಜನತಾದಳ ಪಕ್ಷ ಅಂತ ತೀರ್ಮಾನ ಮಾಡಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಿದ್ದೀರಿ. ಈಗ ತಾವುಗಳು ದಯಮಾಡಿ ಅಣ್ಣ, ನಾನು ಒಂದು ನಿಮ್ಮೆಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ವೀರಭದ್ರಣ್ಣನಿಗೂ ಹೇಳಿದ್ದೇನೆ ಈಗಾಗಲೇ ಗಾಡಿನಲ್ಲಿ ಬರ್ತಾ. ಬಹುಶಃ ಎಷ್ಟು ಪಂಚಾಯತಿ ಬರ್ತದಣ್ಣ? 36 ಪಂಚಾಯತಿನ 32 33 ಪಂಚಾಯತಿ. ಎಷ್ಟು ಬೂತ್ಗಳು ಬರ್ತದಣ್ಣ? 243 ಅಣ್ಣ, 242. ಏನೂ ಇಲ್ಲಣ್ಣ. ದೇವೇಗೌಡರು ಸಾಹೇಬರು ಆಡಳಿತ ಅವಧಿನಲ್ಲಿದ್ದಾಗ ಅವರು ಕೊಟ್ಟಂಥ ಜನಪರವಾದಂಥ ಕಾರ್ಯಕ್ರಮಗಳು, ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಜನಪರವಾದಂಥ ಕಾರ್ಯಕ್ರಮಗಳು, ಜೊತೆಯಲ್ಲಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಕರ್ನಾಟಕ ರಾಜ್ಯಕ್ಕೆ ಯಾಕಿದೆ ಅಂತಕ್ಕಂಥದ್ದು ಒಂದು ಪಾಂಪ್ಲೆಟ್ ಮಾಡಿಸ್ತೀನಿ. ಪ್ರತಿ ಪಂಚಾಯತಿ ಲೆವೆಲ್ಗೆ ಒಂದೊಂದು ಪಂಚಾಯತಿಲಿ ಇರ್ತಕ್ಕಂಥ ಪ್ರಮುಖರು, ಒಂದಷ್ಟು ಜನ ಹಿರಿಯಕರು, ಒಂದಷ್ಟು ಜನ ಯುವಕರು, ಒಂದಷ್ಟು ಜನ ತಾಯಂದರು, ಯಾರಾದರೂ ಒಂದಿಬ್ಬರು ವಾಕ್ಚಾತುರ್ಯ ಯಾರಾದರೂ ಒಳ್ಳೆ ವಾಗ್ಮಿಗಳಿದ್ರೆ ಅಂಥವ್ರನ್ನ ಕರ್ಕೊಂಡು ಹೋಗಿ ಜೊತೆಯಲ್ಲಿ ಕೂತ್ಕೊಳ್ಳಿ ಜನಗಳ ಹತ್ರ. ದೊಡ್ಡವ್ರು ಏನು ಮಾಡಿದ್ದಾರೆ, ಸನ್ಮಾನ್ಯ ಕುಮಾರಣ್ಣವ್ರು ಏನು ಮಾಡಿದ್ದಾರೆ ಈ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡ್ಕೊಡಿ. ನಾವೇ ನೋಡ್ತೀವಿ ಜನಗಳು ಚುನಾವಣೆ ಟೈಮಲ್ಲಿ ಹೋದರೆ ನಿಮಗೆ ಚೀಮಾರಿ ಆಗ್ತಾರೆ. ಈಗ ಯಾವ ಚುನಾವಣೆ ಇಲ್ಲ, ನಾವು ಜನರ ಜೊತೆ ಇರೋಣ. ಇವತ್ತು ಯಾತಕ್ಕೋಸ್ಕರ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಹೆಸರಿಟ್ಟಿರೋದು ಈ ರಾಜ್ಯ ಪ್ರವಾಸಕ್ಕೆ? ಯಾಕೆಂದರೆ ಈ ಪಕ್ಷ ಹುಟ್ಟು ಬೆಳೆದಿರ್ತಕ್ಕಂಥದ್ದೇ ಜನಗಳ ಪರವಾಗಿ ಸದಾಕಾಲ ಧ್ವನಿಗೂಡಿಸಿ, ಅದು ಸನ್ಮಾನ್ಯ ದೇವೇಗೌಡರ ಕಾಲ್ಗಡದಿಂದ ಕುಮಾರಣ್ಣವರ ಕಾಲ್ಗಡದವರೆಗೂ, ಮುಂದೆ ಎಲ್ಲ ಹಿರಿಯಕರ ಕಾಲ್ಗಡದಲ್ಲೂ ಕೂಡ ಇದೇ ರೀತಿ ನಾವು ಮುಂದುವರಿಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಈಗ ಯಾವ ಚುನಾವಣೆ ಇಲ್ಲ, ಒಂದು 30 ದಿನ ಸಮಯಾವಕಾಶ ಮೀಸಲಿಡಿ ಪಕ್ಷಕ್ಕೋಸ್ಕರ. ಯಾಕೆ ನೀವು ನಾಳೆ ಶಾಸಕರು ನೋಡೋದಿಲ್ಲ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಹಾಗಾಗಿ ಇವತ್ತೇನು ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ ಆಯೋಜನೆ ಮಾಡ್ಕೊಂಡಿದ್ದೇವೆ. ನಂಬರು ಈಗಾಗಲೇ ಅಧಿಕೃತವಾಗಿ ಇಡೀ ರಾಜ್ಯ ವ್ಯಾಪ್ತಿ ಪತ್ರಿಕೆಗಳಲ್ಲಿ, ಹಲವಾರು ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಪ್ರಸಾರ ಆಗಿದೆ. ಈಗ ಈ ನಂಬರು ನಿಮಗೆ ಒಂದ್ಸಲಿ ನಾನು ನಂಬರ್ನ ಹೇಳ್ಬೋದಣ್ಣ? 500 ಜನ ಒಂದೇ ಸಲ ಫೋನ್ ಮಾಡಿದ್ರು ಜಾಮ್ ಆಗೋದಿಲ್ಲ, ದಯಮಾಡಿ ಹೊಡಿಬೋದು. ಆ ಥರ ಸಿಸ್ಟಮ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ನಂಬರ್ ಹೇಳ, ದಯಮಾಡಿ ಇಲ್ಲಿ ಕುಂತಿರೋರೆ ಒಂದು ಹೊಡೆದು ಬಿಡ್ರಿ ಹಳ್ಳಿಗೆ ಹೋಗೋಕ್ಕಿಂತ ಮುಂಚೆ. 99 99 64 00 20 28 2028 ನಂಬರು. ದಯಮಾಡಿ ತಾವೆಲ್ಲರೂ ಹಳ್ಳಿಗಳಿಗೆ ಹೋಗಿ ನಾವು ಕೊಡ್ತಕ್ಕಂಥ ವಿಚಾರವನ್ನು ಎಲ್ಲ ಮತದಾರ ಬಾಂಧವರಿಗೆ, ಎಲ್ಲ ಹಿರಿಯಕರು, ತಾಯಂದರಿಗೆ ಮುಟ್ಟಿಸಿ, ಇವತ್ತು ಜನತಾದಳ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಯಾಕೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಮನವರಿಕೆಯನ್ನು ಮಾಡಿಕೊಡುವ ಮೂಲಕ ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ಗೆ ತಾವೆಲ್ಲರೂ ಸಕ್ರಿಯರಾಗಿ ಈ ಸದಸ್ಯತ್ವದ ಒಂದು ನೋಂದಣಿಯ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರಲ್ಲಿ ನಿಮ್ಮ ಪಾದಗಳಿಗೆ ದಯಮಾಡಿ ಶಿರಸಾವಹಿಸಿ ಪ್ರಾರ್ಥನೆ ಮಾಡಿ ಕೈ ಜೋಡಿಸಿ ಕೇಳ್ಕೊಳ್ತೀನಿ. ದಯಮಾಡಿ ಇದನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಪಕ್ಷ ಕಟ್ಟೋಣ, ಪಕ್ಷ ಬೆಳೆಸೋಣ, ಪಕ್ಷದ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರು ಬೆಳಿಬೇಕು. ಯಾಕೆಂದರೆ ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ಇದು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಕಾಡ್ತಾ ಇದೆ. ಏನಪ್ಪ, ಕುಮಾರಣ್ಣ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದರು, ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಏನೂ ಅನುಕೂಲ ಆಗಲಿಲ್ವಲ್ಲ ನಾವು ಅಂದ್ಕೊಂಡಷ್ಟು ಮಟ್ಟಕ್ಕೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಯಾಕೆಂದ್ರೆ ನಾನು ನಿಮ್ಮ ಹೃದಯದಲ್ಲಿ ಏನಿದೆ ಅಂತಕ್ಕಂಥದ್ದು ನಾನು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಸುಮ್ಮನೆ ನಿಖಿಲ್ ಬಂದ ಬೊಗಳೆ ಭಾಷಣ ಬುಟ್ಟ ಹೊಂಟೋದ ಅಂತ ಅನ್ಬಾರ್ದು ನೀವು. ಯಾಕೆಂದರೆ ಇವತ್ತು ನೀವು ಕಷ್ಟಪಟ್ಟು ದುಡಿಯೋರು ನೀವು. ನಿಮ್ಮಿಂದ ಪಕ್ಷ, ನಮ್ಮಿಂದ ಅಲ್ಲಿ ಪಕ್ಷ, ನಿಮ್ಮಿಂದ ಪಕ್ಷ, ನೀವಿದ್ರೆ ನಾವು. ಹಾಗಾಗಿ ಇವತ್ತು ಕುಮಾರಣ್ಣವ್ರ ಮನಸ್ಸಲ್ಲಿ ಏನು, ನಿಮ್ಮ ಹೃದಯದಲ್ಲಿ
2 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ನಮ್ಗೆ ಅವಕಾಶ ಸಿಕ್ಕಲಿಲ್ವಲ್ಲ ಅಂತಿದೆ. ಆದರೆ ಈ ಬಾರಿ ನಾನು ಹೇಳ್ತೇನೆ, 2 ಬಾರಿ ಅತ್ಯಂತ ಕಮ್ಮಿ ಅವಧಿ, ಅಲ್ಪಾವಧಿ, 20 ತಿಂಗಳು, 14 ತಿಂಗಳು, 34 ತಿಂಗಳು. ಅದರಲ್ಲೂ 2ನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಉಸಿರುಕಟ್ಟು ವಾತಾವರಣ. ಅದ್ರ ಬಗ್ಗೆ ನಾನು ಮತ್ತೆ ಏನು ಹೇಳಬೇಕಾಗಿಲ್ಲ, ಹಲವಾರು ಬಾರಿ ಪ್ರಸ್ತಾವನೆ ಮಾಡಿದ್ದೇವೆ. ಆದರೆ ಈ ಬಾರಿ ಶತಸಿದ್ಧ ರಾಜ್ಯದ ಜನತೆ ಈ ರಾಜ್ಯ ಸರ್ಕಾರದ ದುರಾಡಳಿತ, ವೈಫಲ್ಯತೆ, ಭ್ರಷ್ಟಾಚಾರ ಹಂತದಲ್ಲೂ ಇವತ್ತು ಅವರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಅವರು ತಗೊಳ್ತಾ ಇರ್ತಕ್ಕಂಥ ತೀರ್ಮಾನ ಎಲ್ಲವೂ ಕೂಡ ತಿರಸ್ಕಾರ ಮಾಡ್ತಕ್ಕಂಥ ಸಮಯ ಬಹಳ ದೂರ ಇಲ್ಲ. 100ಕ್ಕೆ 100 ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ. ಆದರೆ ನಾವು ಜನರ ಜೊತೆಯಲ್ಲಿ ಇರಬೇಕು, ಜನರ ವಿಶ್ವಾಸದಲ್ಲಿ ಇರಬೇಕು, ಜನರ ಧ್ವನಿಯಾಗಿ ಕೆಲಸ ಮಾಡಬೇಕಣ್ಣ. ಅದೊಂದು ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಆಮೇಲೆ ನಾನು ಇವತ್ತು ಒಂದಿನ ಸಭೆ ಮುಗಿಸಿ ಹೋಗ್ತೀನಿ ಅಂತ ಯಾರು ಅನ್ಯತಾ ಭಾವಿಸ್ಬೇಡಿ. ನಾನು ಒಂದಲ್ಲ ಇನ್ನೂ 10 ಬಾರಿ ಬರ್ತೀನಿ, 20 ಬಾರಿ ಬರ್ತೀನಿ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಮುಂಚಿತವಾಗಿ. ಹಾಗಾಗಿ ನಾವೆಲ್ಲರೂ ಇವತ್ತು ಕಾರ್ಯೋನ್ಮುಖರಾಗಿ ಪಕ್ಷ ಇವತ್ತೇನು ನಮ್ಮ ಹೆಗಲ ಮೇಲೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡುವ ಮೂಲಕ ಏನಪ್ಪ ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಬಿಟ್ಟವ್ರೆ, ಕೇಂದ್ರದಲ್ಲೇ ಉಳ್ಕತ್ತಾರೆ ಅಂತಕ್ಕಂಥ ತಲೆಯನ್ನು ತೆಗೆದು ಬಿಡಿ. ಕುಮಾರಣ್ಣ ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಕುಮಾರಣ್ಣನ ನಾಯಕತ್ವ ಈ ರಾಜ್ಯಕ್ಕೆ ಅನಿವಾರ್ಯ. ಇದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ನಾನು ಈಗ ಹೇಳಿದ್ರೆ ಭಾಳ ಬೇಗ ಹೇಳ್ದಂಗೆ ಆಗ್ತದೆ. ಆದರೆ ಇದು ನಮ್ಮ ಅಭಿಪ್ರಾಯ ಅಷ್ಟೇ ಅಲ್ಲ, ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ಅಷ್ಟೇ ಅಲ್ಲ, ರಾಜ್ಯದ ಜನತೆ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಅಲ್ಪಾವಧಿ ಆದರೂ ಕೂಡ, ಅವರ ಅಧಿಕಾರ ಭಾಳ ಕಮ್ಮಿ ಅವಧಿ ಇದ್ದರೂ ಕೂಡ ಅವ್ರು ಕೊಟ್ಟಂಥ ಜನಪರ ಕಾರ್ಯಕ್ರಮಗಳು, ಯೋಜನೆಗಳು, ಅವರು ಜನಗಳ ಹೃದಯವನ್ನು ಯಾವ ರೀತಿ ಒಂದು ರೀತಿ ಪ್ರೀತಿಯನ್ನು ಪಡೆದ್ರು, ಬಹುಶಃ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅಷ್ಟು ಹೃದಯಕ್ಕೆ ನಾಟ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿವರೆಗೂ ಕೊಡಲಿಕ್ಕಾಗಿಲ್ಲ. ಹೃದಯ ಗೆದ್ದಿದ್ದಾರೆ ಕುಮಾರಣ್ಣ ಅವರು. ಮತ್ತೆ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಅಪೇಕ್ಷೆ ಮಗಂದಲ್ಲ. ಇದು ಜನಗಳಿಗೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ಜನರ ಹಿತಾಸಕ್ತಿಗೋಸ್ಕರ, ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೋಸ್ಕರ ಕುಮಾರಣ್ಣ ಅವರು ಮತ್ತೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕಣ್ಣ. ದಯಮಾಡಿ ನಾವು ನೀವೆಲ್ಲರೂ ಒಟ್ಟ ಕೈ ಜೋಡಿಸೋಣ, ಕೆಲಸ ಮಾಡೋಣ. ನಾನು ಕಾರ್ಯಕರ್ತನ ಕೆಲಸ ಮಾಡ್ತೇನೆ, ನನಗೆ ಯಾವ ಸ್ಥಾನಮಾನದ ಅಪೇಕ್ಷೆ ಇಲ್ಲ, ನನಗೆ ಯಾವ ರಾಜ್ಯಾಧ್ಯಕ್ಷ ಆಗಬೇಕಾಗಿಲ್ಲ, ಯಾವ ಶಾಸಕ ಆಗಬೇಕಾಗಿಲ್ಲ, ಯಾವ ಸಂಸದ ಆಗಬೇಕಾಗಿಲ್ಲ. ನನಗೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು. ಅದರಿಂದ 7.5 ಕೋಟಿ ಕನ್ನಡಿಗರಿಗೆ ಒಂದು ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ಅವರ ಜೀವನವನ್ನು ಕಲ್ಪಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಸನ್ಮಾನ್ಯ ಕುಮಾರಣ್ಣ ಅವರು ಮಾಡ್ತಾರೆ ಅಂತಕ್ಕಂಥ ಒಂದು ಭರವಸೆಯಿಂದ ನಾವು ನೀವೆಲ್ಲರೂ ಇನ್ನು 3 ವರ್ಷಗಳ ಕಾಲ ಯಾವ ಕಾರಣಕ್ಕೂ ಮೂಲೆಯಲ್ಲಿ ಕೂರಬಾರ್ದಣ್ಣ. 3 ವರ್ಷ ಅಂದರೆ ಎಷ್ಟು ದಿನ ಬರ್ತದೆ? 1000 ದಿನ ಬರ್ತದೆ ಅಷ್ಟೇ. ಒಂದು ವರ್ಷಕ್ಕೆ 365 ದಿನ. ಪಾಪ ನೋಡ್ತಾ ಇದ್ದೆ ಮೊನ್ನೆ, ಈ ಒಂದು ವರ್ಷಕ್ಕೆ ಎಷ್ಟು ದಿನ ಬರ್ತದೆ ಅಂತ. ಒಬ್ಬರು ಮಹಿಳಾ ಮಂತ್ರಿ ಇದ್ದಾರೆ ಕಾಂಗ್ರೆಸ್ನಲ್ಲಿ, ಜ್ಞಾಪಿಸ್ಕತ್ತ ನಗು ಬಂತು ನನಗೆ ತಲೆಯಲ್ಲಿ. 360, 355, 320 ಅಂತಾರೆ ಮಹಿಳಾ ಮಂತ್ರಿ. ವರ್ಷಕ್ಕೆ ಎಷ್ಟು ದಿನ ಇದೆ ಅಂತ ಗೊತ್ತಿಲ್ಲ. ಪಾಪ ಅವರು ಮಂತ್ರಿ ಈ ರಾಜ್ಯ ಸರ್ಕಾರದಲ್ಲಿ. ಇರಲಿ, ಇಂಥವರೆಲ್ಲ ಮಂತ್ರಿಗಳಾಗಿದ್ದಾರೆ, ಏನಾಗ್ತದೆ, ರಾಜ್ಯ ಎಲ್ಲಿಗೆ ಹೋಗ್ತದೆ ಇವರೆಲ್ಲ ಮಂತ್ರಿ ಆದರೆ. ಹಾಗಾಗಿ ಅಣ್ಣ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ JDSನ ಪ್ರಮುಖ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ಹಿರಿಯಕರೇ ಹಾಗೂ ನಮ್ಮ ಎಲ್ಲ ತಾಯಂದ್ರುಗಳೇ, ನಿಮ್ಮೆಲ್ರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.